ರೈತರು ಮಹಿಳೆಯರ ಹೋರಾಟಕ್ಕೆ ಸದಾ ಜಯ. ಸುತಾರ ಹೊಸಳ್ಳಿ ನಿರಂತರ ಹೋರಾಟಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇತ್ಯರ್ಥ. ಉಮೇಶ್ ಮುದ್ನಾಳ್. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ಹೋನಿಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುತಾರ ಹೊಸಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ನಿತ್ಯ ಜಗಳವಾಡುವ ಪರಿಸ್ಥಿತಿ ಕುರಿತು ನಡೆಸಿದ ಹೋರಾಟಕ್ಕೆ ಜಿಲ್ಲೆಯ ಗ್ರಾಮಾಡಳಿತ ಸ್ಪಂದಿಸಿದ್ದು 6 ಕೊಳವೆ ಬಾವಿ ಕೊರೆಸಿ ಒಂದರಲ್ಲಿ ನೀರು ಬಂದು ಜನತೆಯ ಸಮಸ್ಯೆ ಪರಿಹಾರವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಪ್ರಾರಂಭವಾಗಿರುವ ಬೋರ್ವೆಲ್ ವೀಕ್ಷಿಸಿದ ನಂತರ ಕಳೆದ ಹಲವು ದಿನಗಳಿಂದ ನಡೆಸಿದ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಲಗೆ ಮತ್ತು ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ಮುಖಾಂತರ ನೀರಿನ ಸಮಸ್ಯೆಯನ್ನ ಎತ್ತಿ ತೋರಿಸುವ ಪ್ರತಿಭಟನೆಯನ್ನು ಗ್ರಾಮದ ಮಹಿಳೆಯರು ರೈತರೊಂದಿಗೆ ವಿನೂತನವಾಗಿ ನೀರು ಕೊಡುವಂತೆ ಆಗ್ರಹಿಸಿ ನಡೆಸಲಾಯಿತು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿನವರು 5 ಕೊಳವೆ ಬಾವಿ ಕೊರೆಸಿದ್ರು. ಅದರಲ್ಲಿ ಒಂದರಲ್ಲಿ ನೀರು ಹರಿದು ಬಂದಿದ್ದು ಗ್ರಾಮದ ಜನತೆಗೆ ನೀರು ಲಭಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಹದನೂರು, ರವಿಕುಮಾರ್, ರಫೀಕ್ ಪಟೇಲ್, ಬಾಬು ಖಾನ್, ಶರಣಪ್ಪ, ಆಂಜನೇಯ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ನ್ಯೂಸ್, ಯಾದಗಿರಿ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸುತಾರ್ ಹೊಸಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಮತ್ತು ಪೊರಕೆ ಹಿಡಿದು ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸುಮಾರು 6 ಬೋರಿಂಗ್ಗಳು ಕೊರೆದರು. ಅದರಲ್ಲಿ 5 ಫೇಲ್ ಆಗಿ 1 ಯಶಸ್ವಿಯಾಗಿದೆ. ಅದರಿಂದ ಕುಡಿಯುವ ನೀರಿಗೆ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಸಂದ ಜಯ ಮತ್ತು ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಂದ ಜಯ ಅಂತೇಳಿ ಹೇಳಲು ಇಷ್ಟಪಡುತ್ತೇನೆ. ಬಾಬು ಖಾನ್. ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸುತಾರ ಹೊಸಳ್ಳಿಯಲ್ಲಿ ಕುಡಿಯ ನೀರಿನ ಸಮಸ್ಯೆ ಪ್ರತಿ ವರ್ಷ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಾಗ ಅಲ್ಲಿ ಹೋಗಿ ಊರಲ್ಲೆಲ್ಲ ಸಂಚಾರ ಮಾಡಿ ನೋಡಿದಾಗ ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಮಹಿಳೆಯರು ಏನಾದ ಖಾಲಿ ಕೊಡ ಹಿಡಿದು ಹೊಡೆದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು. ತಕ್ಷಣ ನಾವೆಲ್ಲರೂ ಸೇರಿ ಅವರಿಗೆಲ್ಲರೂ ಒಂದು ಕಡೆ ಸೇರಿಸಿ ಖಾಲಿ ಕೊಡ ಹಿಡಿದು ಕೇಸಿ ಕುಡಿ ನೀರಿಗೆ ಕೇಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಆವಾಗ ಎಚ್ಚೆತ್ತುಕೊಂಡು ಅಧಿಕಾರಿ ತಿರುಗಿ 2 ದಿವಸದಲ್ಲೇ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತ ಭವನ ಕಡೆಯಿಂದ ಸುಮಾರು 6 ಬೋರಿಂಗ್ ಕೊರೆಸಿದ್ರು. 6 ಬೋರಿಂಗ್ದಲ್ಲಿ 4-5 ಬೋರಿಂಗ್ ಬಿದ್ದಿಲ್ಲ, ಒಂದೇ ಬೋರಿಂಗ್ದಲ್ಲಿ ನೀರು ಬಿದ್ದಾವೆ. ಅದರಲ್ಲಿ ನೀರು ಸರಿಯಾಗಿ ಕುಡ್ಲಿಕ್ಕೆ ವ್ಯವಸ್ಥೆ ಆಗ್ಯದ. ಆದರೆ ಇದಕ್ಕೆ ಕಾರಣ ಆ ಊರ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಕೆರೆ ಅದ. ಆ ಕೆರೆಯಲ್ಲಿ ನೀರು ಯಾವಾಗಲೂ ನೀರು ಹೋಗದಂತೆ ಮಾಡಬೇಕಾಗ್ತಕ್ಕಂಥದ್ದು ಕೋಡಿ ಮತ್ತು ತುಂಬು ಅದು ಸರಿಯಾಗಿ ದುರಸ್ತಿಲ್ಲ, ಶಿಥಿಲಗೊಂಡು ಹಾಳಾಗಿರುತ್ತದೆ. ನೀರು ಸೋರಿಕೆ ಹಾಕಿಸಿ ಕೆರೆಯಲ್ಲಿ ನೀರದ ಸಮಸ್ಯೆ ಇರೋದ ಕಾರಣ ಎಲ್ಲ ಬೋರಿಂಗ್ಗಳನ್ನು ಬತ್ತಿ ಹೋಗಿಸಿ ನೀರಿಂದು ಪ್ರತಿ ವರ್ಷ ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ನಮಗಿದು ನಿರ್ಲಕ್ಷ್ಯ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಯಾಕೆ ಹೇಳ್ತೀನಿ, ತುಂಬು ಕೋಡಿ ಸರಿಯಾಗಿ ಅವರು ರಿಪೇರಿ ಮಾಡಿದ್ದೆ, ಆದರೆ ನೀರು ಯಾವುದನ್ನು ಸೋರಿಕಾಗ ನಿಲ್ಲಿಸಿದ್ರೆ ಇದು ಸಮಸ್ಯೆನೇ ಬರ್ತಲ್ಲ. ಇದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡು ಮುಂದಿನ ಬೇಸಿಗೆ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರ್ದಂಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ತುಂಬು ಮತ್ತು ಕೋಡಿಯನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲಾಂದ್ರೆ ಮುಂದೂ ಕೂಡ ಇದೇ ಸಮಸ್ಯೆ ಆಯ್ತು ಅಂದ್ರೆ ಮತ್ತೆ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥ ಎಚ್ಚರಿಕೆ ನೋಡ್ತಿದೆ. ನೀರು ಭಾರಿ ಚಂದಾಗ್ಯದ. ಈಗ ನಾವು ಮೊದಲಂತ್ರ ಏನು ಭಾರಿ ತೊಂದರೆ ಇತ್ತು ನೀರಿದ್ದು. ನೀರಿಗೆ ಭಾರಿ ಪುಣ್ಯಾಗದಂತೆ ಭಾರಿ ತಂದಿಡ್ದ ನನ್ನ ಹೆಸರು ಲಿಂಗಪ್ಪ. ಭಾಳ ಪುಣ್ಯ ಆಗ್ಯದ್ರಿ ನೀರಿಂದ. ಇದಕ್ಕೆ ನಮ್ಗೆ ನೀರಿನ ಭಾಳ ತೊಂದರೆ ಇತ್ತು. ಇದಕ್ಕೆ ಭಾಳ ಪುಣ್ಯ ಮಾಡ್ಯದ. ಈಗ ಗೋಣಿಗೆ ಬಂತು ನೀರು. ಭಾಳ ಪುಣ್ಯ ಆಗ್ಯದ. ಹೊಸಳ್ಳಿ ಮಾದೇವಮ್ಮ.